Hi guys, welcome back to my YouTube channel. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಬ್ಲಾಗ್ ಇರುತ್ತೆ. ಸೊ ಬೆಳಗ್ಗೆ ಎಲ್ಲ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಾಯಿತು. ಸೊ ನಮ್ಮ ಮನೇಲಿ ಇವಾಗ ಯೂಶಲಿ ನಾವು ನಮ್ಮ ಮನೇಲಿ ಪದ್ಧತಿ ಇಲ್ಲ ಲಕ್ಷ್ಮಿನೆಲ್ಲ ಕೂರಿಸಿ ಹಬ್ಬ ಮಾಡೋದು. ಸೊ ಅಜ್ಜಿ ಮನೇಲಿ ಮಾಡ್ತೀವಿ ಗ್ರ್ಯಾಂಡಾಗಿ. ಸೊ ಅಜ್ಜಿ ಮನೇಲಿ ಮಾಡ್ತೀವಿ ಆ್ಯಂಡ್ ದೊಡ್ಡಮ್ಮನ ಮನೇಲಿ ಕೂಡ ಮಾಡ್ತೀವಿ. ಸೊ ಇವಾಗ ಎಲ್ಲ ಫುಲ್ ರೆಡಿ ಆಗಿದೆ. ಮನೇಲೆಲ್ಲ ಸ್ವೀಟ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲ ಆಗಿದೆ. ಸೊ ಇವಾಗ ಅಜ್ಜಿ ಮನೆಗೆ ಹೋಗಬೇಕು. ಸೊ ನೋಡೋಣ ಇವತ್ತಿನ ಡೇ ಹೇಗಾಗುತ್ತೆ. ಆ್ಯಂಡ್ ಅಲ್ಲೆಲ್ಲನೂ ಅರ್ಶಿನ ಕುಂಕುಮ ಎಲ್ಲ ಕೊಡೋದೆಲ್ಲ ಇರುತ್ತೆ. ಸೊ ನಾವು ಹೋಗೋದಾಗಿರಲಿ, ಅವ್ರು ನಮ್ಮ ಮನೆಗೆ ಬರೋದಾಗಿರಲಿ, ಸೊ ಒಂದಷ್ಟು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗಲ್ವಾ. ಸೊ ಚೆನ್ನಾಗಿರುತ್ತೆ. ಇವತ್ತು ಹೋಲ್ ಡೇ ಕ್ಯಾಪ್ಚರ್ ಮಾಡ್ತೀನಿ ಏನೆಲ್ಲ ಆಗುತ್ತೆ ಅಂತ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಸೊ ಆ ಥರ. ಸೊ ಹೆಣ್ಮಕ್ಳಿಗೆ ಈ ಹಬ್ಬ ಆ್ಯಂಡ್ ಗಣೇಶ ಹಬ್ಬ ಬಂದು ಗಂಡು ಮಕ್ಕಳಿಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಲೈಕ್ ಎಲ್ಲ ಹೆಣ್ಮಕ್ಳು ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಸೊ ತುಂಬ ಚೆನ್ನಾಗಿ ಇದು ನಮ್ಮ ಹಬ್ಬನೇ ಅಂತಲೇ ಹೇಳ್ಬೋದು. ಸೊ ಸಾಯಂಕಾಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಎಲ್ಲರ ಮನೇಲಿ ಹೋಗಿ ನಾನು ಕ್ಯಾಪ್ಚರ್ ಮಾಡ್ತೀನಿ ವೀಡಿಯೋಸ್. ಅವ್ರ ಮನೇಲೆಲ್ಲ ಹೇಗೆ ಕೂರ್ತಿದ್ದಾರೆ ವರಮಹಾಲಕ್ಷ್ಮಿ ಅಂತ. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ 100% ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ. ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಮಮ್ಮಿ, ಸೂಪರಾಗಿದೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಬಿಸಿಬೇಳೆ ಬಾತು. ಸೊ ನೋಡೋಣ ಹೇಗೆ ಮಾಡಿದ್ದಾರೆ ಅಂತ. ಸೂಪರ್ ಆಗಿದೆ. ಸೊ ಇವಾಗ ನಾನು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೊರಡಬೇಕು ಇಲ್ಲಿಂದ. ಆ್ಯಂಡ್ ಅಲ್ಲಿ ಸ್ವಲ್ಪ ಎಲ್ಲನೂ ಅಜ್ಜಿಗೆಲ್ಲ ಹೆಲ್ಪ್ ಮಾಡೋದು, ಸೊ ದೊಡ್ಡಮ್ಮನಿಗೆಲ್ಲ ಹೆಲ್ಪ್ ಮಾಡೋದೆಲ್ಲ ಇರುತ್ತಲ್ವ. ಸೊ ಇವಾಗ ಬೇಗ ಟಿಫನ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀನಿ. ಆ್ಯಂಡ್ ಅಲ್ಲೆಲ್ಲ ಹೇಗೆಲ್ಲ ಪ್ರಿಪ್ರೇಷನ್ ನಡೀತಿದೆ ಆ್ಯಂಡ್ ಹೇಗೆಲ್ಲ ಇದೆ ಅಂತ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅಜ್ಜಿ ಮನೆಗೆ ಹೋಗೋಷ್ಟರಲ್ಲಿ ಆ ಬಿಸಿಲಲ್ಲಿ ಸಾಕಾಗೋಗಿತ್ತು. ಆಮೇಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಮಾಡಾದಮೇಲೆ ಸ್ವಲ್ಪ ಹಬ್ಬದ ಊಟ ಮಾಡಿ ರೆಸ್ಟ್ ತೊಗೊಂಡು ಅದಾದಮೇಲೆ ಇನ್ನು ವೀಡಿಯೋನ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್. ಇವಾಗ ಸಾಯಂಕಾಲ ಎಲ್ಲ ರೆಡಿ ಎಲ್ಲ ಮಾಡಾಯಿತು. ಸೊ ನಮ್ಮ ಅಜ್ಜಿ ಇವಾಗ ಪೂಜೆ ಮಾಡ್ತೀವಿ. 6 o'clock ಆಗಲಿ ಅಂತ ಎಲ್ಲ ರೆಡಿ ಎಲ್ಲ ಮಾಡಾಯಿತು. ನಿಮ್ಮ ಅಜ್ಜಿ ಏನಿಲ್ಲ, ಚೆನ್ನಾಗಿದ್ದಾರೆ ನಮ್ಮ ಅಜ್ಜಿ. ಸೊ ಇವಾಗ ಪೂಜೆ ಮಾಡಬೇಕು. ಮಳೆ ಬೇರೆ ಬರ್ತಾ ಇದೆ. ಹೋದ ವರ್ಷನೂ ಬಂದಿತ್ತಲ್ವ ಅಜ್ಜಿ? ವರ್ಷನೂ ಬರುತ್ತೆ, ಏನು ವಿಶೇಷ ಏನಿಲ್ಲ. ಬಟ್ ತುಂಬ ಹೆವಿಯಾಗಿ ಬರ್ತಾ ಇದೆ. ಸೊ ನೋಡಬೇಕು. ಇವಾಗ ನಾವು ಬೇರೆಯವ್ರ ಮನೆಗೆ ಹೋಗಬೇಕು ಅರ್ಶಿನ ಕುಂಕುಮಕ್ಕೆ. ಸೊ ಅವರು ನಮ್ಮ ಮನೆಗೆ ಬರಬೇಕು. ಸೊ ಫಸ್ಟ್ ನಾವು ಪೂಜೆ ಮಾಡಿಬಿಡ್ತೀವಿ. ಸೊ ಮಾಡಾದಮೇಲೆ ನಾನು ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಹೋಗಿ ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಕರಿತೀವಿ.
ಗಾಯ್ಸ್ ಇವಾಗ ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದಿದ್ದು ಆಯಿತು. ನಮ್ಮ ಮನೆಗೂ ಬಂದಿದ್ರು, ನಾವು ಕೂಡ ಅರ್ಶಿನ ಕುಂಕುಮ ಕೊಟ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲರ ಮನೇಲೂ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ನಾನು ಈ ಎಂಡ್ ಬಿಟ್ಟು ಕೊಡೋಕ್ಕಿಂತ ಮುಂಚೆ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಸೊ ಬಹುಶಃ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಅಜ್ಜಿ ಮನೇಲೂ ಅಷ್ಟೇ, ಆ್ಯಂಡ್ ದೊಡ್ಡಮ್ಮನ ಮನೇಲೂ ಅಷ್ಟೇ ತುಂಬ ಚೆನ್ನಾಗಿ ಕೊಡಿಸಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ಹಬ್ಬ ಅಂತ ಬಂದ್ರೇ ಅದೊಂದು ವಿಶೇಷ ಅಲ್ಲ. ಸೊ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿತ್ತು. ಬರೀ ಟಿ ವಿಲಿ ದೇವ್ರ ಮೂವಿ ಹಾಕಿದ್ರು, ಅದೊಂದು ವಿಶೇಷ. ಆ್ಯಂಡ್ ಅದಾದಮೇಲೆ ಹಬ್ಬ ಅಂದ್ರೇ ಹಬ್ಬದ ಊಟ ಸ್ಪೆಷಲ್ ಆಗಿರಲೇಬೇಕಲ್ವಾ. ಸೊ ಬಂದಿದ್ದ ತಕ್ಷಣದಲ್ಲಿ ಒಬ್ಬಟ್ಟು ಮಾಡಿದ್ರು ಅಜ್ಜಿ, ಒಬ್ಬಟ್ಟು ತಿಂದೆ. ಆ್ಯಂಡ್ ಒಬ್ಬಟ್ಟು ಸಾರಂತೂ ಸೂಪರಾಗಿತ್ತು, ಚೆನ್ನಾಗಿತ್ತು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದೆ. ಸೊ ತುಂಬಾ ಟಯರ್ಡ್ ಆಗೋಗಿದೆ. ಏನು ಸೆಕೆ, ಒಂದು ನಿಮಿಷ ನನಗೆ ಕೂತ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಲೈಕ್ ಎಲ್ಲರ ಮನೇಲೂ ಅಷ್ಟೊಂದು ಸೆಕೆ ಆಗ್ತಿತ್ತು. ಸೊ ಐ ಡೋಂಟ್ ನೋ ಯಾಕೆ ಈ ವರ್ಷ ಇಷ್ಟೊಂದು ಸೆಕೆ ಆಗ್ತಿದೆ ಅಂತ. ಸೊ ತುಂಬ ಚೆನ್ನಾಗಾಯಿತು. ಸೊ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಸೊ ಪ್ರಾಬಬ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕ್ಲಿಪ್ಪಿಂಗ್ಸು, ಎಲ್ಲ ವಿಡಿಯೋ ನಾನು ಎಷ್ಟು ಮನೆಗೆ ಹೋಗಿದ್ದೋ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಸೊ ನೀವು ಕೂಡ ನೋಡಿ ಸೊ ಖುಷಿ ಪಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.